ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟೇಡಿಯಂ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಟರ್ಮಿನಾಲಜಿ, ಈ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳ ಬಗ್ಗೆ ಈ ಒಂದು ಸೆಷನಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ, ಸರಿನಾ? ಸೊ ಯಾಕೆ ಅಂದರೆ ಇವಾಗ ನಿಮಗೆ ಸ್ಪೋರ್ಟ್ಸ್ ಮೇಲೆ, ಕರೆಂಟ್ ಅಫೇರ್ಸ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ ಅಂದರೆ, ಹಾಗೆ ಸ್ಪೋರ್ಟ್ಸ್ ಮೇಲೆ ಸ್ಟ್ಯಾಟಿಕ್ ಜಿ ಕೆಯಲ್ಲೂ ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ. ಆ ಸ್ಟ್ಯಾಟಿಕ್ ಜಿ ಕೆ ಎದ್ರ ಮೇಲೆ ಆಗಿರುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟರ್ಮಿನಾಲಜಿ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾರೆ. ಲೈಕ್ ನೀವು SSC GD ಇಂದ ತೊಗೊಂಡ್ರೆ SSC CGL CPO ಎಕ್ಸಾಮ್ ಅವ್ರಿಗೆ, ಹಾಗೆ RRB ಅಲ್ಲಿ ನೀವು ಡಿ ಗ್ರೂಪ್ ಎಕ್ಸಾಮಲ್ಲಿ ಹಿಡ್ಕೊಂಡ್ರೆ ಆ್ಯಂಡ್ ದೆನ್ JE ಎಕ್ಸಾಮ್ವರೆಗೂ ಕೂಡ ನಿಮಗೆ ಈ ಒಂದು ಟರ್ಮಿನಾಲಜಿ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳಿದ್ದಾನೆ. ಹೌದು, ಸ್ಟೇಟ್ ಗೌರ್ಮೆಂಟಲ್ಲೂ ಕೂಡ ನಿಮಗೆ ಪೊಲೀಸ್ಗಳಲ್ಲಿ ಆಗಿರಲಿ, ಇಲ್ಲಾಂದರೆ SDFD ಅಲ್ಲಿ ಕೇಳಿದ್ದಾನೆ. ಸೊ ಆದ ಕಾರಣದಿಂದ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, ಡ್ಯೂಸ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದಾನೆ. ಯಾವುದು ಡ್ಯೂಸ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾಗಿದೆ? ಆಪ್ಷನ್ ಎ ಟೇಬಲ್ ಟೆನಿಸ್, ಆಪ್ಷನ್ ಬಿ ಲಾನ್ ಟೆನಿಸ್, ಆಪ್ಷನ್ ಸಿ ಫುಟ್ಬಾಲ್, ಆಪ್ಷನ್ ಡಿ ಸ್ವಿಮ್ಮಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಬಿ ಲಾನ್ ಟೆನಿಸ್ ಅಂತ ಆಗುತ್ತೆ, ಸರಿನಾ? ಡ್ಯೂಸ್ ಎಂಬ ಪದ ಯಾವಾಗ ನಾವು ಬಳಸ್ತೀವಿ ಅಂತಂದ್ರೆ ಈ ಒಂದು ಲಾನ್ ಟೆನಿಸ್ ಅಲ್ಲಿ ನಾವು ಬಳಸ್ತೀವಿ, ಸರಿನಾ? ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟ್ರಿಪಲ್ ಬ್ಲಾಕ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ, ಸರಿನಾ? ಯಾವುದು ಟ್ರಿಪಲ್ ಬ್ಲಾಕ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಬಾಕ್ಸಿಂಗ್, ಆಪ್ಷನ್ ಸಿ ಕುಸ್ತಿ, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ, ಅಂದರೆ ವಾಲಿಬಾಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಡಿ ವಾಲಿಬಾಲ್ ಅಂತ ಆಗುತ್ತೆ, ಸರಿನಾ? ಸೊ ಇಲ್ಲಿ ನೆಟ್ ಇರುತ್ತೆ, ನೆಟ್ಟಲ್ಲಿ 3 ಜನ ನಿಂತ್ಕೊಂಡು ಬ್ಲಾಕ್ ಮಾಡ್ತಿರ್ತಾರೆ, ಗೊತ್ತಾ? ವಾಲಿಬಾಲ್ ಬರ್ತಿರುತ್ತೆ. ಸೊ ರಿಟರ್ನ್ ಮತ್ತೆ ಅದೇ ಕೋರ್ಟ್ಗೆ ಕಳಿಸ್ತಿರ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರಿಪಲ್ ಬ್ಲಾಕಿಂಗ್ ಅಂತ ಕರಿತೀವಿ. ಸೊ ಅದು ಎದರಲ್ಲಿ ಕಂಡುಬರುತ್ತೆ ಅಂದರೆ ವಾಲಿಬಾಲಲ್ಲಿ ಕಂಡುಬರುತ್ತೆ. ಸೊ ಹಾಗಾದರೆ ವಾಲಿಬಾಲಲ್ಲಿ ಕಂಡುಬರ್ತಕ್ಕಂಥ ಮತ್ತೆ ಪದಗಳು ಯಾವ್ಯಾವ್ದು ಕಂಡುಬರ್ತವೆ? ಮೀನ್ಸ್ ಮತ್ತೆ ಟರ್ಮಿನಾಲಜಿಗಳು ಯಾವ್ಯಾವ್ದು ಕಂಡುಬರ್ತವೆ? ಏನೇನು ಕಂಡುಬರ್ತವೆ ಅಂದರೆ ಅಟ್ಯಾಕ್ ಅಂತ ಕಂಡುಬರುತ್ತೆ ಯಾವುದರಲ್ಲಿ? ವಾಲಿಬಾಲಲ್ಲಿ. ಆ್ಯಂಡ್ ದೆನ್ ಏಸ್ ಅಂತ ಕಂಡುಬರುತ್ತೆ, ಅಪ್ರೋಚ್ ಅಂತ ಕಂಡುಬರುತ್ತೆ, ಅಟ್ಯಾಕ್ ಬ್ಲಾಕ್ ಅಂತ ಕಂಡುಬರುತ್ತೆ, ಬ್ಲಾಕ್ ಡಬಲಿಂಗ್ ಅಂತ ಕಂಡುಬರುತ್ತೆ, ಆ್ಯಂಡ್ ದೆನ್ ಸ್ಮ್ಯಾಶ್ ಅಂತ ಕಂಡುಬರುತ್ತೆ, ವಾಲಿ ಅಂತ ಕಂಡುಬರುತ್ತೆ, ಜಸ್ಟ್ ಅಂತ ಕಂಡುಬರುತ್ತೆ, ಆ್ಯಂಡ್ ದೆನ್ ಪೈಪ್, ರೋಫ್, ಆ್ಯಂಡ್ ದೆನ್ ಟ್ರಿಪಲ್ ಬ್ಲಾಕ್ ಅಂತ ಅನ್ನೋದು ಎಲ್ಲವೂ ಕೂಡ ನಿಮಗೆ ಕಂಡುಬರೋದು ಎಲ್ಲಿ ಅಂತಂದರೆ ಇದೇ ಒಂದು ವಾಲಿಬಾಲಲ್ಲಿ ಅಂತ ನಾವು ಹೇಳ್ತೀವಿ, ಸರಿ? ನಾನು ನೆನಪಿಟ್ಕೊಳ್ಳಿ, ಕೇಳಬಹುದು. ಸೊ ಕನ್ನಡದಲ್ಲಿ ನೋಡೋಕ್ಕಿಂತ ಕನ್ನಡದಲ್ಲಿ ನಿಮಗೆ ಜಸ್ಟ್ ಲಿಪಿ ಮಾತ್ರ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಭಾಷೆ ಇರೋದು ಇಂಗ್ಲೀಷ್ ಭಾಷೆಯ ಟರ್ಮಿನಾಲಜಿಗಳನ್ನೇ ಕೊಟ್ಟಿರ್ತಾನೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫ್ಲೂಕ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ, ಸರಿನಾ? ಯಾವುದು ಫ್ಲೂಕ್ ಎಂಬ ಪದ? ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ಫುಟ್ಬಾಲ್, ಆಪ್ಷನ್ ಬಿ ವಾಲಿಬಾಲ್, ಆಪ್ಷನ್ ಸಿ ಸ್ನೂಕರ್, ಆಪ್ಷನ್ ಡಿ ವಾಲಿಬಾಲ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಸ್ನೂಕರ್ ಅಂತ ಆಗುತ್ತೆ, ಸರಿನಾ? ಫ್ಲೂಕ್ ಎಂಬ ಪದ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂದರೆ ಸ್ನೂಕರ್ಗೆ ಸಂಬಂಧವನ್ನು ಹೊಂದಿದೆ. ಸೊ ಹಾಗಾದರೆ ಈ ಸ್ನೂಕರ್ಗೆ ಸಂಬಂಧ ಹೊಂದಿರತಕ್ಕಂತಹ ಬೇರೆ ಬೇರೆ ಪದಗಳು ಯಾವ್ದು, ಟರ್ಮಿನಾಲಜಿಗಳು ಯಾವುದು ಅಂತ ನೋಡಿದ್ರೆ ಒಂದು ಹೇಳೋದಾದ್ರೆ ಫ್ಲೂಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಕ್ಯೂ ಅಂತ ಹೇಳ್ತೀವಿ, ಸೆಂಚುರಿ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಬ್ರೇಕ್, ಆ್ಯಂಡ್ ದೆನ್ ಪಾಟ್ ಅಂತ ಹೇಳ್ತೀವಿ, ಸರಿನಾ? ಇವೆಲ್ಲವೂ ಕೂಡ ಸಂಬಂಧ ಹೊಂದಿರೋದು ಇದರಲ್ಲಿ ಅಂದರೆ ನಿಮಗೆ ಸ್ನೂಕರ್ ಅಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸ್ಟ್ರಗಲ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಕೇಳಿದಾನೆ. ಯಾವುದು ಸ್ಟ್ರಗಲ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ? ಸೊ ಕಬಡ್ಡಿ, ಕ್ರಿಕೆಟ್, ಚೆಸ್ ಮತ್ತೆ ಬಾಕ್ಸಿಂಗ್. ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವುದು ಅಂತಂದರೆ ಆಪ್ಷನ್ ಎ ಕಬಡ್ಡಿ ಅಂತ ಹೇಳ್ತೀವಿ. ಸೊ ಸ್ಟ್ರಗಲ್ ಎಂಬ ಪದ ಈ ಕಬಡ್ಡಿಯಲ್ಲಿ ಬಳಸಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್, ಈ ಒಂದು ಕಬಡ್ಡಿಯಲ್ಲಿ ಕಂಡುಬರ್ತಕ್ಕಂಥ ಬೇರೆ ಬೇರೆ ಪದಗಳು ಯಾವ್ಯಾವ್ದು ಕಂಡುಬರ್ತವೆ? ಆಲ್ಔಟ್ ಅಂತ ಕಂಡುಬರುತ್ತೆ, ಸರಿನಾ? ಆಲ್ಔಟ್ ಪಾಯಿಂಟ್ ಎಷ್ಟು ಕೊಡ್ತಾರೆ? 2 ಪಾಯಿಂಟ್ ಕೊಡ್ತಾರೆ ಆಲ್ಔಟ್ ಪಾಯಿಂಟು ಈ ಒಂದು ಕಬಡ್ಡಿಯಲ್ಲಿ, ಯಾಕಂದರೆ ಪ್ರೆಸೆಂಟ್ PK ನಡೀತಾ ಇದೆ. ಸೊ ಅದ ಕಾರಣದಿಂದ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ಸ್ಟ್ರಗಲ್ ಅನ್ನೋದು ಇದೇ ಕಬಡ್ಡಿಯಲ್ಲಿ, ಆ್ಯಂಡ್ ದೆನ್ ರೇಡ್ ಅನ್ನೋದು ಇದೇ ಕಬಡ್ಡಿಯಲ್ಲಿ, ಆ್ಯಂಡ್ ದೆನ್ ರೈಡರ್ ಅನ್ನೋದು ಇದೇ ಕಬಡ್ಡಿಯಲ್ಲಿ, ಆ್ಯಂಡ್ ದೆನ್ ಕ್ಯಾಂಟ್ ಅನ್ನೋದು ಕೂಡ ಇದೇ ಕಬಡ್ಡಿಯಲ್ಲಿ ಕಂಡುಬರ್ತಕ್ಕಂಥ ಟರ್ಮಿನಾಲಜಿಗಳು ಆಗಿದೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್, ಪರ್ಸ್ಯೂಟ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಕೇಳಿದಾನೆ, ಸರಿನಾ? ಯಾವುದು ಪರ್ಸ್ಯೂಟ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ? ಸ್ವಿಮ್ಮಿಂಗ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಸೈಕ್ಲಿಂಗ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಅಥ್ಲೆಟಿಕ್ಸ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ವಾಲಿಬಾಲ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಸೈಕ್ಲಿಂಗ್ ಅಂತ ಹೇಳ್ತೀವಿ, ಸರಿನಾ? ಯಾವುದು ಪರ್ಸ್ಯೂಟ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ ಅಂದರೆ ಸೈಕ್ಲಿಂಗ್ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ, ಸೈಕ್ಲಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳನ್ನು ನೋಡ್ಕೊಳ್ಳೋಣ. ಯಾವ್ದು? ಈ ಸ್ಪ್ರಿಂಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಸ್ಟೇರ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಟೈಮ್ ಟ್ರಯಲ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಪರ್ಸ್ಯೂಟ್ ಅಂತ ಹೇಳ್ತೀವಿ, ಸರಿನಾ? ಇಂಪಾರ್ಟೆಂಟ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ, ಯಾಕೆಂದರೆ ಇದು ರಿಪೀಟ್ ಆಗಿಲ್ಲ. ಸೊ ರಿಪೀಟ್ ಆಗೋ ಚಾನ್ಸಸ್ ನಿಮಗೆ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫ್ರೀ ಕಿಕ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಫ್ರೀ ಕಿಕ್ ನಮ್ಮ ಫುಟ್ಬಾಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಫುಟ್ಬಾಲ್ಗೆ ಸಂಬಂಧವನ್ನು ಹೊಂದಿರತಕ್ಕಂತಹ ಪದಗಳು ಜಾಸ್ತಿ ಇದ್ದಾವೆ. ಯಾವ್ಯಾವ ಪದಗಳು ಇದ್ದಾವೆ? ಬನಾನಾ ಕಿಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಹೆಡ್ ಅಂತ ಹೇಳ್ತೀವಿ, ಪೆನಾಲ್ಟಿ ಕಿಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಫ್ರೀ ಕಿಕ್ ಅಂತ ಹೇಳ್ತೀವಿ, ಕಾರ್ನರ್ ಕಿಕ್ ಅಂತ ಹೇಳ್ತೀವಿ, ಡ್ರಿಬಲ್ ಅಂತ ಹೇಳ್ತೀವಿ, ಡ್ರಿಬಲ್ ಕೇಳಿದ ನೋಡಿ ನೆನ್ಪಿಟ್ಕೊಳ್ಳಿ, ಆ್ಯಂಡ್ ದೆನ್ ಆಫ್ ಸೈಡ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಹ್ಯಾಟ್ರಿಕ್, ಫೌಲು, ಲೆಫ್ಟ್ ಔಟು, ಗೋಲು, ಡೆಡ್ ಬಾಲ್, ಆ್ಯಂಡ್ ದೆನ್ ಸೆಂಟರ್ ಫಾರ್ವರ್ಡ್, ಪೆನಾಲ್ಟಿ, ಶೂಟ್ ಔಟ್, ರೆಡ್ ಕಾರ್ಡ್, ಸ್ಟ್ರೈಕರ್, ಥ್ರೋ ಇನ್, ರೈಟ್ ಔಟ್, ಸ್ಟಾಪರ್, ಡಿಫೆಂಡರ್, ಮೂವ್, ಪಾಸ್, ಕಮರ್, ಬಿಗ್, ಗೋಲ್ಡನ್, ಹ್ಯಾಟ್ರಿಕ್ ಮತ್ತು ಬೇಸ್ ಲೈನ್, ಆ್ಯಂಡ್ ದೆನ್ ರೀಬೌಂಡ್ ಅನ್ನುವ ಎಲ್ಲ ಪದಗಳು ಸಹ ನಿಮ್ಮ ಫುಟ್ಬಾಲ್ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ, ಸರ್. ಇದು ಗೊತ್ತಿರಲಿ, ನಿಮಗೆ ಕೇಳ್ಬೋದು. ಸೊ ಇದನ್ನು ಒಂದ್ಸರಿ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲ ಅಂದರೆ ಒಂದು ಕಡೆ ನೀವು ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮೆಡನ್ ಓವರ್ ಎಂಬ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಮೆಡನ್ ಓವರ್ ಯಾವುದರಲ್ಲಿ ಸಂಬಂಧವನ್ನು ಹೊಂದಿದೆ? ಮೊಹಮ್ಮದ್ ಸಿರಾಜ್, ಇಲ್ಲಾಂದರೆ ಜಸ್ಪ್ರೀತ್ ಬುಮ್ರಾ,
ಮೇಡನ್ ಓವರ್ ಮಾಡಿದ್ರು, ಇಲ್ಲಾಂದ್ರೆ ಸ್ಟಾರ್ಕ್ ಮೇಡನ್ ಓವರ್ ಮಾಡಿದ್ರು, ಜೋಶ್ ಹ್ಯಾಸಲ್ವುಡ್ ಮೇಡನ್ ಓವರ್ ಮಾಡಿದ್ರು. ಮೇಡನ್ ಓವರ್ ಅಂದರೆ ಏನು? ಇದು ಒಂದು ಕ್ರಿಕೆಟ್ಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥ ವರ್ಡ್ ಆಗಿದೆ. ಮೀನ್ಸ್ ಒಂದು ಓವರಲ್ಲಿ ಟೋಟಲಿ 6 ಬಾಲ್ಗಳು ಇರ್ತವೆ, 6 ಬಾಲ್ಗಳು ಡಾಟ್ ಮಾಡಿರಬೇಕು. ಸೊ ಆ ಡಾಟ್ ಮಾಡಿರ್ತಕ್ಕಂಥ ಓವರ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂದರೆ 1 ಮೇಡನ್ ಓವರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸರಿನಾ? ಅತಿ ಹೆಚ್ಚು ಮೇಡನ್ ಓವರ್ಗಳು ಯಾವುದ್ರಲ್ಲಿ ಆಗ್ತವೆ? T20 ಆಗ್ತದಾ, ಒನ್ ಡೇದಲ್ಲಿ ಆಗ್ತದೆ, ಅಥವಾ ಟೆಸ್ಟಲ್ಲಿ ಆಗ್ತಾ ಅಂತ ನಿಮಗೆ ಕೇಳಿದ್ರೆ ಟೆಸ್ಟಲ್ಲಿ ಜಾಸ್ತಿ ಆಗ್ತವೆ ಮೇಡನ್ ಓವರ್ಗಳು. ಸರಿನಾ? T20 ಬಹಳ ಕಡಿಮೆ, ಆಲ್ಮೋಸ್ಟ್ 1 ರನ್ ಆದರೂ ಹೊಡೆದಿರ್ತಾರೆ ಈ ಒಬ್ಬ ಬ್ಯಾಟ್ಸ್ಮನ್ಗಳು. ಹಾಗಾದರೆ ಈ ಒಂದು ಕ್ರಿಕೆಟ್ಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥ ಪದಗಳು ಯಾವುದಿದ್ದಾವೆ, ಯಾವ್ಯಾವ ಪದಗಳಿದಾವೆ ಅಂದರೆ ಬೌಂಡ್ರಿ ಅನ್ನೋ ಪದ ಇದೇ ಒಂದು ಕ್ರಿಕೆಟಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ಬೌಲಿಂಗ್ ಅನ್ನೋದು ಕಂಡು ಬರುತ್ತೆ. ಆ್ಯಂಡ್ ದೆನ್ ಬ್ಯಾಟಿಂಗು ಕಾಟ್, ಸರಿನಾ? ಆ್ಯಂಡ್ ದೆನ್ ಕ್ರೀಸ್ ಅನ್ನೋದು ಕಂಡು ಬರುತ್ತೆ. ಆ್ಯಂಡ್ ದೆನ್ ಡಕ್ ಅನ್ನೋದು, ಡಕ್ ಅಂತ ಅಂದರೆ ಏನು ಅಂದರೆ 0, ಸರಿನಾ? 0ಕ್ಕೆ ಔಟ್ ಆಗ್ತಾರೆ. ಆ್ಯಂಡ್ ದೆನ್ ಗೋಲ್ಡನ್ ಡಕ್ ಅಂದರೆ ಏನು? ಗೋಲ್ಡನ್ ಡಕ್ ಅಂದರೆ ಏನು ಅಂದರೆ ಫಸ್ಟ್ ಬಾಲ್ಗೆ ಔಟ್ ಆಗ್ತಾರೆ, ಗೊತ್ತಾ? ಫಸ್ಟ್ ಬಾಲ್ಗೆ 0 ಔಟ್ ಆಗಿ ಹೋಗ್ತಾರೆ. ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಗೋಲ್ಡನ್ ಡಕ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಮೊನ್ನೆ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಔಟ್ ಆದರು. ಸೊ ಅದು ಏನಾದರೂ ಗೋಲ್ಡನ್ ಡಕ್ ಆದ್ರೆ ಅಥವಾ ಡಕ್ ಆದ್ರೆ? ಅವ್ರು ಜಸ್ಟ್ ಡಕ್ ಆಗಿದ್ದಾರೆ. ಯಾಕೆಂದರೆ 7 ಬಾಲ್ ಆಡಿದ್ದಾರೆ, 7ನೇ ಬಾಲಲ್ಲಿ ಅವರು 0ಗೆ ಔಟ್ ಆಗ್ತಾರೆ, ಸರಿನಾ? ಸೊ ಅದನ್ನು ನಾವು ಡಕ್ ಅಂತ ಕರಿತೀವಿ. ಇಫ್ ಏನಾದರೂ ಅವರು ಫಸ್ಟ್ನೇ ಬಾಲಿಗೆ ಔಟ್ ಆಗಿದ್ರು ಅಂದರೆ ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಗೋಲ್ಡನ್ ಡಕ್ ಅಂತ ಕರಿತಿದ್ವಿ. ಆ್ಯಂಡ್ ದೆನ್ ಫುಲ್ ಟಾಸ್ ನಿಮಗೆ 6 ಹೋಗಿರ್ತವೆ ಮ್ಯಾಕ್ಸಿಮಮ್. ಸೊ ಫುಲ್ ಟಾಸ್ ಕೂಡ ಇದೇ ಒಂದು ಕ್ರಿಕೆಟ್ಗೆ ಸಂಬಂಧವನ್ನು ಪಟ್ಟಿದೆ. ಆ್ಯಂಡ್ ದೆನ್ ಹ್ಯಾಟ್ರಿಕ್ ಅಂತ ಹೇಳ್ತೀವಿ. ಹ್ಯಾಟ್ರಿಕ್ ಅಂದರೆ 3 ಕಂಪ್ಲೀಟ್ ಆಗಿ ವಿಕೆಟ್ ತೆಗೆಯೋದು, 3 ಬಾಲ್ಗೆ 3 ವಿಕೆಟ್ ತೆಗೆಯೋದು. ಆ್ಯಂಡ್ ದೆನ್ ಹಿಟ್ ವಿಕೆಟ್ ಅಂದರೆ ಈ ಸ್ಟಂಪಿಗೆ ಬಡೋದು ವಿಕೆಟ್ ಬೀಳೋದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇನ್ ಸ್ವಿಂಗರ್ ಭುವನೇಶ್ವರ್ ಕುಮಾರ್, ಸರಿನಾ? ಇದಕ್ಕೆ ಫೇಮಸ್ ಇದೆ. ಆ್ಯಂಡ್ ದೆನ್ LBW ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲೆಗ್ ಬೈ, ಆ್ಯಂಡ್ ದೆನ್ ಲೆಗ್ ಗ್ಲಾನ್ಸ್, ಆ್ಯಂಡ್ ದೆನ್ ಮೇಡನ್ ಓವರ್, ಆ್ಯಂಡ್ ದೆನ್ ನೋ ಬಾಲ್ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಆಫ್ ಬ್ರೇಕ್, ಆ್ಯಂಡ್ ದೆನ್ ಔಟ್ ಸ್ವಿಂಗರ್ ಇದನ್ನು ಕೇಳಿದಾನೆ ನೋಡಿ. ಔಟ್ ಸ್ವಿಂಗರ್ ಕೇಳಿದಾನೆ ಮತ್ತು ಇನ್ ಸ್ವಿಂಗರ್ನ ಕೇಳಿದ್ದಾನೆ. ಆ್ಯಂಡ್ ದೆನ್ ಶಾರ್ಟ್ ಪಿಚ್ಚು ಮತ್ತು ಯಾವ್ದು ಕೇಳಿದ್ದಾನೆ ಅಂದರೆ ಓಕೆ ಸ್ಟ್ರೇಟ್ ಡ್ರೈವ್ ಕೇಳಿದ್ದಾನೆ. ಆ್ಯಂಡ್ ದೆನ್ ಶಾರ್ಟ್ ಲೆಗ್ ಕೇಳಿದ್ದಾನೆ. ಮತ್ತು ಯಾವುದು ಅಂದರೆ ಥರ್ಡ್ ಮ್ಯಾನ್ ಕೇಳಿದ್ದಾನೆ, ಸರಿನಾ? ಇನ್ನೊಂದು ಇಲ್ಲಿ ಕ್ರಿಕೆಟ್ ಬಗ್ಗೆ ಕೇಳೋದು ಯಾವುದು ಅಂದರೆ ಎಷ್ಟು ಜನ ಆನ್ ಫೀಲ್ಡ್ ಅಂಪೈರ್ಗಳು ಇರ್ತಾರೆ ಅಂತ ಕೇಳ್ತಾನೆ, ಸರಿನಾ? ಎಷ್ಟು ಜನ ಆನ್ ಫೀಲ್ಡ್ ಅಂಪೈರ್ಗಳು ಇರ್ತಾರೆ ಅಂದರೆ 2 ಇರ್ತಾರೆ, ಸರಿನಾ? 2 ಆನ್ ಫೀಲ್ಡ್ ಅಂಪೈರ್ಗಳು ಇರ್ತಾರೆ. ಸೊ ಇಲ್ಲಿ ಏನಾದರೂ ಬ್ಯಾಟಿಂಗ್ ನಡೀತಾ ಇದೆ ಅಂದರೆ ಇದೊಂದು ಕ್ರೀಸ್ ಇದೆ ಅಂತಂದರೆ ಇಲ್ಲಿ ಬ್ಯಾಟ್ಸ್ಮನ್ ಇದ್ದಾನೆ ಅಂತಂದರೆ ಇಲ್ಲಿ ಆಡ್ತಿದ್ದಾನೆ ಅಂದರೆ ಇಲ್ಲೊಬ್ಬರು ನಿಂತಿರ್ತಾರೆ, ಸರಿನಾ? ಇಲ್ಲೊಬ್ರು ನಿಂತಿರ್ತಾರೆ. ಆ್ಯಂಡ್ ದೆನ್ ಇಲ್ಲೊಬ್ರು ನಿಂತಿರ್ತಾರೆ, ಇಬ್ಬರಾದ್ರ. ಆ್ಯಂಡ್ ದೆನ್ ಥರ್ಡ್ ಅಂಪೈರ್ ಕೂತಿರ್ತಾರಲ್ಲ ಟಿ ವಿ ಮುಂದೆ. ಸೊ ಅವರು ಟೋಟಲಿ ಎಷ್ಟು ಜನ ಅಂತಂದರೆ 3 ಜನ. ಬಟ್ ಆನ್ ಫೀಲ್ಡ್ ಅಂಪೈರ್ಗಳು ಎಷ್ಟಿರ್ತಾರೆ ಅಂತ ಕೇಳಿದ್ರೆ 2 ಇರ್ತಾರೆ, ಸರಿನಾ? 3 ಜನ ಅಲ್ಲ, 2 ಇರ್ತಾರೆ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗ್ಯಾಂಬಿಟ್ ಪದ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಯಾವುದು ಗ್ಯಾಂಬಿಟ್ ಅನ್ನೋದು? ಆಪ್ಷನ್ ಏನು ಕೊಟ್ಟಿದ್ದಾನೆ? ಪೋಲೋ ಅಂತ ಕೊಟ್ಟಿದ್ದಾನೆ, ಕುಸ್ತಿ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಕಬಡ್ಡಿ ಅಂತ ಕೊಟ್ಟಿದ್ದಾನೆ, ಈ ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ ಮೇಲಿನ ಯಾವುದೂ ಅಲ್ಲ ಆಗುತ್ತೆ. ಯಾಕೆಂದರೆ ಗ್ಯಾಂಬಿಟ್ ಅನ್ನೋ ಪದ ಏನಿದೆ ಅಲ್ವಾ, ಇದು ಸಂಬಂಧ ಹೊಂದಿರೋದು ಚೆಸ್ಗೆ. ಯಾವುದಕ್ಕೆ? ಚೆಸ್ಗೆ. ಹಾಗಾದರೆ ಫಿಡೆ 2024 ಚೆಸ್ 2025 ಚೆಸ್ ವಿನ್ನರ್ ಯಾರು ಮಹಿಳಾ ವಿಭಾಗದಲ್ಲಿ? ಯಾರು ಅಂತ ಹೇಳ್ತೀವಿ? 19 ವರ್ಷದ ತರುಣ ಬಾಲೆ ಯಾರು? ದಿವ್ಯಾ ದೇಶ್ಮುಖ್ ಅಂತ ಹೇಳ್ತೀವಿ, ಸರಿನಾ? ಇದು ಗೊತ್ತಿರಲಿ ಕೇಳ್ಬೋದು. ಯಾವ ರಾಜ್ಯದವರು? ಮಹಾರಾಷ್ಟ್ರ ರಾಜ್ಯದವರಾಗಿದ್ದಾರೆ. ಸೊ ಹಾಗಾದರೆ ಚೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಯಾವುದಿದ್ದಾವೆ? ಸೊ ಚೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಯಾವುದು ಅಂದರೆ ಗ್ಯಾಂಬಿಟ್ ಅಂತ ಹೇಳ್ತೀವಿ, ಚೆಕ್ಮೇಟ್ ಅಂತ ಹೇಳ್ತೀವಿ, ಸ್ಟೇಲ್ ಮೇಟ್ ಅಂತ ಹೇಳ್ತೀವಿ. ಒಟ್ಟಿನಲ್ಲಿ ನಿಮಗೆ ಮೇಟ್ ಅಂತ ಬಂತ ಆಲ್ಮೋಸ್ಟ್ ನಿಮಗೆ ಇದೇ ಒಂದು ಚೆಸ್ಗೆ ಆಗಿರುತ್ತೆ. ಆ್ಯಂಡ್ ದೆನ್ ಬಿಷಪ್ ಅಂದರೆ ಏನಂತ ಹೇಳ್ತೀವಿ? ಒಂಟೆ. ಆ್ಯಂಡ್ ದೆನ್ ಕ್ಯಾಪ್ಚರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕ್ಯಾಸ್ಲಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಚೆಕ್ಮೇಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪ್ಯಾಸೆಂಟ್ ಅಂತ ಹೇಳ್ತೀವಿ. ಮತ್ತು ಗ್ಯಾಂಬಿಟ್ ಅಂತ ಹೇಳ್ತೀವಿ. ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 87ನೇ ಗ್ರ್ಯಾಂಡ್ ಮಾಸ್ಟರ್ ಯಾರಿದ್ದಾರೆ? ರೋಹಿತ್ ಅವರು, ಸರಿನಾ? ಅವ್ರದ್ದು ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಕಿಂಗ್ ನೈಟ್. ಆ್ಯಂಡ್ ದೆನ್ ಪಾನ್ ಅಂತಂದರೆ ಕಾಲಾಳು ಅಂತ ಹೇಳ್ತೀವಿ ಅಲ್ವಾ, ಕಾಲಾಳು. ಆ್ಯಂಡ್ ದೆನ್ ನೈಟ್ ಅಂತಂದರೆ ಕುದುರೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕಿಂಗ್ ಅಂದರೆ ರಾಜ ಅಂತ ಹೇಳ್ತೀವಿ. ಕ್ವೀನ್ ಅಂದರೆ ರಾಣಿ ಅಂತ ಹೇಳ್ತೀವಿ. ರೂಕ್ ಅಂದರೆ ಆನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಸ್ಟೇಲ್ ಮೇಟು. ಆ್ಯಂಡ್ ದೆನ್ ಸಿಸಿಲಿಯನ್ ಡಿಫೆನ್ಸ್ ಅಂತ ಹೇಳ್ತೀವಿ, ಸರಿನಾ? ಇದೆಲ್ಲವೂ ಕೂಡ ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂದರೆ ಚೆಸ್ಗೆ ಅಂತ ಹೇಳ್ತೀವಿ, ಸರಿನಾ? ಯಾವುದಕ್ಕೆ? ಚೆಸ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಿಲಿಯರ್ಡ್ಸ್ ಗೇಮ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವುದು ಅಂತ, ಸರಿನಾ? ಯಾವುದು? ಬಿಲಿಯರ್ಡ್ಸ್ ಗೇಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಯಾವುದು ಅಂದರೆ ಒಂದು ಜಿಗ್ಜರ್, ಆ್ಯಂಡ್ ದೆನ್ ಬ್ರೆಕ್, ಆ್ಯಂಡ್ ದೆನ್ ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಕ್ಯಾನೋಸ್ ಅಂತ ಹೇಳ್ತೀವಿ, ಸರಿ? ನೀವೆಲ್ಲವೂ ಕೂಡ ಪದಗಳು ಎದಕ್ಕೆ ಸಂಬಂಧಪಟ್ಟಿದ್ದಾವೆ ಅಂದರೆ ಬಿಲಿಯರ್ಡ್ಸ್ಗೆ ಸಂಬಂಧವನ್ನು ಪಟ್ಟಿದ್ದಾವೆ. ಆ್ಯಂಡ್ ದೆನ್ ಖೋಖೋಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಯಾವುದಿದ್ದಾವೆ? ಪೋಲ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಚೇಸರ್ ಅಂತ ಹೇಳ್ತೀವಿ, ರನ್ನರ್ ಅಂತ ಹೇಳ್ತೀವಿ, ಸೆಂಟ್ರಲ್ ಲೇನ್ ಅಂತ ಹೇಳ್ತೀವಿ, ಕ್ರಾಸ್ ಲೇನ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಖೋ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಅರ್ಲಿ ಗೆಟಪ್ ಅಂತ ಹೇಳ್ತೀವಿ, ಸರಿ? ನಾವೆಲ್ಲವೂ ಕೂಡ ಇಲ್ಲಿ ಕಂಡು ಬರ್ತದೆ ಅಂದರೆ ಖೋಖೋದಲ್ಲಿ ಕಂಡು ಬರ್ತದೆ. ಯಾವ್ದು ಗೊತ್ತಿರ್ತದೆ ಬಿಡ್ತದೆ ನಿಮ್ಗೆ ಗೊತ್ತಿಲ್ಲ, ಬಟ್ ಖೋಖೋದು ಮಾತ್ರ 100 ಶೂರ್ ಎಲ್ಲರೂ ಕೂಡ ಗೊತ್ತಿರುತ್ತೆ, ಸರಿನಾ? ಹಾಗಾದರೆ ಈ ಖೋಖೋದಲ್ಲಿ ಎಷ್ಟು ಆಟಗಾರರು ಆಡುತ್ತಾರೆ ಅಂತ ಹೇಳ್ಬೋದಾ? ಓಕೆ, ಇದನ್ನು ನೀವು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂದರೆ ಬಾಸ್ಕೆಟ್ಬಾಲಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಟರ್ಮಿನಾಲಜಿಗಳು ಯಾವ್ದು ಅಂತ. ಸೊ ಬಾಸ್ಕೆಟ್ಬಾಲನ್ನು ಟೋಟಲಿ ಎಷ್ಟು ಜನ ಆಟ ಆಡ್ತಾರೆ? ಸೊ ಇದನ್ನು ಆಟ ಆಡೋದು 5 ಜನ ಆಟ ಆಡ್ತಾರೆ, ಸರಿನಾ? ಆ್ಯಂಡ್ ದೆನ್ ಇವಾಗ ಫುಟ್ಬಾಲ್ ಎಷ್ಟು ಜನ ಆಟ ಆಡ್ತಾರೆ? ಫುಟ್ಬಾಲ್ 11 ಜನ ಆಟ ಆಡ್ತಾರೆ. ಆ್ಯಂಡ್ ದೆನ್ ಹಾಕಿ 11 ಜನ ಆಡ್ತಾರೆ. ಆ್ಯಂಡ್ ದೆನ್ ಐಸ್ ಹಾಕಿ ಏನಿದಾರಲ್ವಾ, ಅದು ಎಷ್ಟು ಜನ ಆಟ ಆಡ್ತಾರೆ ಅಂತ ನೀವು ಕಾಮೆಂಟ್ ಮಾಡಿ, ಸರಿನಾ? ಸೊ ಇಲ್ಲಿ ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಯಾವ್ದು ಅಂದರೆ ಡ್ರಿಬಲ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಎಕ್ಸಿಡ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಫ್ರೀ ಥ್ರೋ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಸೆಟ್ ಶಾಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್
ಚೆಸ್ಟ್ ಪಾಸ್ ಅಂತ ಹೇಳ್ತೀವಿ, ಮತ್ತು ಲೇ ಅಪ್ ಅಂತ ಹೇಳ್ತೀವಿ, ಸ್ಲ್ಯಾಮ್ ಡಂಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಡಂಕ್ ಶಾಟ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ಬಾಸ್ಕೆಟ್ ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು. ಆ್ಯಂಡ್ ದೆನ್ ಪೋಲೋಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಯಾವುದು ಇದ್ದಾವೆ? ಪೋಲೋಗೆ ಯಾವುದು ಅಂದರೆ ಬಂಪ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಚುಕ್ಕ ಅಂತ ಹೇಳ್ತೀವಿ, ಹುಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ನಾಕಿನ್ ಅಂತ ಹೇಳ್ತೀವಿ, ಮ್ಯಾಲೆಟ್ ಅಂತ ಹೇಳ್ತೀವಿ, ಔಟ್ ಆಫ್ ಬೌಂಡ್ಸ್ ಅಂತ ಹೇಳ್ತೀವಿ. ಸರಿನಾ? ಈ ಒಂದು ಪೋಲೋ ಏನಿದೆ ಅಲ್ವಾ, ಒಬ್ಬರೇ ಆಡ್ತಾರೆ, ಮೀನ್ಸ್ ನಾರ್ಮಲ್ ಆಗಿ ಸಿಂಗಲ್ ಇಂಡಿವಿಜುವಲ್ ಗೇಮೇ ಆಡ್ತಿರ್ತಾರೆ ಇದರಲ್ಲಿ. ಸೊ ಇದು ಏನಂದರೆ ಕುದುರೆ ಮೇಲೆ ಕೂತ್ಕೊಂಡು ಲೈಕ್ ಒಂದು ರೀತಿ ಹಾಕಿ ಸ್ಟಿಕ್ ಥರ ಆಟ ಆಡ್ತಿರ್ತಾರೆ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ಅಂತಂದರೆ ಗಾಲ್ಫ್. ಸರಿನಾ? ಇದನ್ನು ಗಾಲ್ಫ್ ಕೂಡ ಸಿಂಗಲ್ ಆಗಿ ಆಟ ಆಡ್ತಿರ್ತಾರೆ ನಾರ್ಮಲ್ ಆಗಿ. ಸೊ ಈ ಗಾಲ್ಫ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವುದು ಅಂತ. ಸೊ ಈ ಗಾಲ್ಫ್ಗೆ ಫೇಮಸ್ ಆಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಅದಿತಿ ಅಂತ ಹೇಳ್ತೀವಿ, ನಮ್ಮ ಕರ್ನಾಟಕದವರು. ಸರಿನಾ? ಅವರು ಒಲಿಂಪಿಕ್ಸ್ನಲ್ಲಿ ಈ ಒಂದು ಗಾಲ್ಫ್ ವಿಭಾಗದಲ್ಲಿ ಅವರು ಭಾಗವನ್ನು ವಹಿಸ್ತಾರೆ. ಸರಿನಾ? ಯಾರು? ಅದಿತಿ ಅವರು. ಸೊ ಇವರು ಅದಿತಿ ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ನಿಮಗೆ ಕೇಳ್ಬೋದು, ಗಾಲ್ಫ್ಗೆ ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಈ ಗಾಲ್ಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಪ್ ಕೇಳ್ತಾನೆ, ಯಾವುದು ಅಂದರೆ ವಾಕರ್ ಕಪ್ ಅಂತ. ವಾಕರ್ ಕಪ್ ಜಾಸ್ತಿ ಟೈಮ್ ಕೇಳಿದ್ದಾನೆ ಯಾವುದಕ್ಕೆ? ಈ ಒಂದು ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ. ಸೊ ಈಗ ಹಾಗಾದರೆ ಗಾಲ್ಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟರ್ಮಿನಾಲಜಿಗಳು ಯಾವುದೇ ಇದ್ದಾವೆ? ಏಸ್ ಅಂತ ಹೇಳ್ತೀವಿ, ಹ್ಯಾಂಡಿಕ್ಯಾಪ್ ಅಂತ ಹೇಳ್ತೀವಿ, ಪುಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಬರ್ಡೇ ಅಂತ ಹೇಳ್ತೀವಿ, ಈಗಲ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಒಂದು ಆಲ್ಬಾಟ್ರೋಸ್ ಅಂತ ಹೇಳ್ತೀವಿ, ಡ್ರೈವ್ ಅಂತ ಹೇಳ್ತೀವಿ, ಡಫ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಮಲಿಗಾನ್ ಅಂತ ಹೇಳ್ತೀವಿ. ಸರಿ, ನೀವೆಲ್ಲವೂ ಕೂಡ ಯಾವುದಕ್ಕೆ ಅಂದರೆ ಈ ಒಂದು ಗಾಲ್ಫ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಟರ್ಮಿನಾಲಜಿಗಳು. ಆ್ಯಂಡ್ ದೆನ್ ಟೆನ್ನಿಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟರ್ಮಿನಾಲಜಿಗಳು ಯಾವ್ದು? ಸೊ ಟೆನ್ನಿಸ್ಗೆ ಅಂತಂದರೆ ಸರ್ವಿಸ್. ಸೊ ಇಲ್ಲಿದೆ ನೋಡಿ ಗ್ರ್ಯಾಂಡ್ ಸ್ಲ್ಯಾಮ್. ಟೋಟಲಿ ಎಷ್ಟು ಗ್ರ್ಯಾಂಡ್ ಸ್ಲ್ಯಾಮ್ ನಡೀತಾವೆ ಒಂದು ವರ್ಷದಲ್ಲಿ? ಟೋಟಲಿ 4 ಗ್ರ್ಯಾಂಡ್ ಸ್ಲ್ಯಾಮ್ಗಳು ನಡೀತವೆ. ಯಾವುದು? ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ಹೇಳ್ತೀವಿ, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ, ಆ್ಯಂಡ್ ದೆನ್ ಫೈನಲ್ ಓಪನ್ ಟೆನ್ನಿಸ್ ಟೂರ್ನಿ ಯಾವುದು ಅಂದರೆ US ಓಪನ್ ಟೆನ್ನಿಸ್ ಟೂರ್ನಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಡ್ಯೂಸ್ ಇದಕ್ಕೆ ಸಂಬಂಧಪಟ್ಟಿದೆ, ಇದೇ ಒಂದು ಟೆನ್ನಿಸ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ಅಡ್ವಾಂಟೇಜ್ ಅನ್ನೋದು ಟೆನ್ನಿಸ್ಗೆ, ಆ್ಯಂಡ್ ದೆನ್ ಗೇಮ್ ಪಾಯಿಂಟ್ ಟೆನ್ನಿಸ್ಗೆ, ಬ್ರೇಕ್ ಪಾಯಿಂಟ್ ಟೆನ್ನಿಸ್ಗೆ, ಸ್ಮ್ಯಾಶ್ ಟೆನ್ನಿಸ್ಗೆ, ಶಾರ್ಟ್ ಟೆನ್ನಿಸ್ಗೆ, ಆ್ಯಂಡ್ ದೆನ್ ಬ್ರೇಕ್ ಟೆನ್ನಿಸ್ಗೆ, ಮತ್ತು ಗ್ರಾಸ್ ಕೋರ್ಟ್, ಡ್ರಾಪ್ ಶಾಟ್, ನೆಟ್ ಪ್ಲೇ ಮತ್ತು ಬೇಸ್ ಲೈನ್ ಎಲ್ಲವೂ ಕೂಡ ಈ ಒಂದು ಟೆನ್ನಿಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳಾಗಿದ್ದಾವೆ. ಸರಿನಾ? ಯಾವುದು? ಪದಗಳಾಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಾಕ್ಸಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು, ಇದನ್ನು ಕೂಡ ಕೇಳಿದ್ದಾನೆ. ಯಾವುದು? ನಾಕ್ಔಟ್ ಅನ್ನೋದು ಜಾಸ್ತಿ ಕೇಳಿದ್ದಾನೆ ನೋಡಿ. ಸರಿನಾ? ಯಾವುದು? ನಾಕ್ಔಟ್. ಈ ಒಂದು ಬಾಕ್ಸಿಂಗಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟರ್ಮಿನಾಲಜಿ ಯಾವುದು ಅಂದರೆ ನಾಕ್ಔಟ್. ಆ್ಯಂಡ್ ದೆನ್ ಜಾಬ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ರೌಂಡ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಹುಕ್ ಅಂತ ಹೇಳ್ತೀವಿ, ಪಂಚ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಅಪ್ಪರ್ ಕಟ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅಪ್ಪರ್ ಕಟ್ ಅನ್ನೋ ವರ್ಡ್ ನಾರ್ಮಲ್ ಆಗಿ ನೀವು ಜಾಸ್ತಿ ಕ್ರಿಕೆಟ್ ನೋಡ್ತಾ ಇದ್ರೆ ಕ್ರಿಕೆಟಲ್ಲಿ ಅಂತ ಅನಿಸ್ತದೆ. ಸರಿನಾ? ಅಪ್ಪರ್ ಕಟ್. ಸರಿನಾ? ಇಲ್ಲಾಂದರೆ ಲೋವರ್ ಕಟ್, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಅಪ್ಪರ್ ಕಟ್ ಅನ್ನೋದು ಆ್ಯಕ್ಚುಲಿ ಬಳಸೋದಿಲ್ಲ ಅಂದರೆ ಬಾಕ್ಸಿಂಗಲ್ಲಿ ಬಳಸ್ತೀವಿ. ಆ್ಯಂಡ್ ದೆನ್ ಕಿಡ್ನಿ ಪಂಚ್, ಇದು ಕೂಡ ಬಳಸೋದಿಲ್ಲ ಅಂದರೆ ಬಾಕ್ಸಿಂಗಲ್ಲಿ. ಆ್ಯಂಡ್ ದೆನ್ ಟೈಮಿಂಗ್, ಆ್ಯಂಡ್ ದೆನ್ ಫುಟ್ವರ್ಕ್. ಈ ಫುಟ್ವರ್ಕ್ ಅನ್ನೋದು ಕೂಡ ನೀವು ಕ್ರಿಕೆಟಲ್ಲಿ ಕೇಳಿರ್ತೀರ, ಬಟ್ ಈ ಫುಟ್ವರ್ಕ್ ಅನ್ನೋದು ಬಾಕ್ಸಿಂಗಲ್ಲೂ ಕೂಡ ಬಳಸ್ತಾರೆ. ಆ್ಯಂಡ್ ದೆನ್ ಬೇಸ್ಬಾಲಲ್ಲಿ ಎಷ್ಟು ಜನ ಆಟ ಆಡ್ತಾರೆ? ಬೇಸ್ಬಾಲಲ್ಲಿ ಟೋಟಲಿ 9 ಜನ ಆಟ ಆಡ್ತಾರೆ. ಹಾಗಾದರೆ ಈ ಒಂದು ಬೇಸ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟರ್ಮಿನಾಲಜಿಗಳು ಯಾವುದೇ ಇದ್ದಾವೆ? ಬೇಸ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟರ್ಮಿನಾಲಜಿ ಯಾವುದು ಅಂದರೆ ಪಿಚರ್ ಅಂತ ಹೇಳ್ತೀವಿ, ಡೈಮಂಡ್ ಅಂತ ಹೇಳ್ತೀವಿ, ಪಿಂಚಿಂಗ್ ಅಂತ ಹೇಳ್ತೀವಿ, ಬಂಟಿಂಗ್ ಅಂತ ಹೇಳ್ತೀವಿ, ಹೋಮ್ ರನ್ ಅಂತ ಹೇಳ್ತೀವಿ, ಬೇಸ್ ರನ್ನರ್ ಅಂತ ಹೇಳ್ತೀವಿ, ಥ್ರೋ ಅಂತ ಹೇಳ್ತೀವಿ, ಪರ್ಫೆಕ್ಟ್ ಗೇಮ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಸ್ಟ್ರೈಕ್ ಮತ್ತು ಪುಟ್ ಔಟ್. ಸರಿನಾ? ಇವೆಲ್ಲವೂ ಕೂಡ ಸಂಬಂಧಪಟ್ಟಿರೋದು ಅದಕ್ಕೆ ಅಂದರೆ ಬೇಸ್ಬಾಲ್ಗೆ ಅಂತ ಹೇಳ್ತೀವಿ. ಸೊ ಒನ್ಸ್ ಅಗೇನ್ ಇದನ್ನು ರಿವಿಷನ್ ಮಾಡ್ಕೊಳ್ಳಿ, ಆ್ಯಂಡ್ ದೆನ್ ಒಂದ್ಸರಿ ಇದನ್ನು ನೀಟಾಗಿ ನಿಧಾನವಾಗಿ ಬರ್ಕೊಳ್ಳಿ, ಕೇಳ್ಕೊಳ್ಳಿ. ಸೊ ಎಲ್ಲವೂ ಕೂಡ ನಿಮ್ಗೆ ಏನಿದೆ ಅಲ್ವಾ ಯೂಸ್ಫುಲ್ ಆಗುತ್ತೆ. ಸೊ ಇಫ್ ಏನಾದರೂ ನಿಮಗೆ ಇನ್ನೊಂದು 5 ನಿಮಿಷ ಟೈಮ್ ಕೊಟ್ಟರೆ ಮತ್ತೆ ಬೇರೆ ಇನ್ನೊಂದು PDF ಇದೆ ನನ್ನ ಹತ್ರ, ಮೀನ್ಸ್ PPT ಮಾಡಿದ್ದೀನಿ. ಸೊ ಅದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಎಕ್ಸ್ಪ್ಲೇನ್ ಮಾಡ್ಬೋದಾ? ಓಕೆ, ಮಾಡೋಣ ಅಲ್ಲ. ಓಕೆ, ಬನ್ನಿ ಇವಾಗ ಮತ್ತೆ ರಿಟರ್ನ್ ಯಾವುದಕ್ಕೆ? ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವ್ದು? ಗೋಲ್ ಕೀಪರ್ ಅಂತ ಹೇಳ್ತೀವಿ, ಫ್ರೀ ಕಿಕ್ ಅಂತ ಹೇಳ್ತೀವಿ, ಪೆನಾಲ್ಟಿ ಅಂತ ಹೇಳ್ತೀವಿ, ಕಾರ್ನರ್ ಕಿಕ್ ಅಂತ ಹೇಳ್ತೀವಿ, ಆಫ್ ಸೈಡ್ ಅಂತ ಹೇಳ್ತೀವಿ, ಗೋಲ್ ಪೋಸ್ಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ರೆಫ್ರಿ, ಪಾಸ್, ಡ್ರಿಬ್ಲಿಂಗ್ ಆ್ಯಂಡ್ ಫಾರ್ವರ್ಡ್ ಅನ್ನುವ ಎಲ್ಲ ಪದಗಳು ಕೂಡ ನಿಮಗೆ ಸಂಬಂಧಪಟ್ಟಿದೆ. ಅದಕ್ಕೆ ಅಂದರೆ ಫುಟ್ಬಾಲ್ಗೆ ಅಂತ ಹೇಳ್ತೀವಿ. ಸರಿನಾ? ಫುಟ್ಬಾಲ್ಗೆ ಯಾವ್ದು ಅಂದರೆ ಗೋಲ್ ಕೀಪರ್, ಫ್ರೀ ಕಿಕ್, ಪೆನಾಲ್ಟಿ, ಕಾರ್ನರ್ ಕಿಕ್, ಆಫ್ ಸೈಡ್, ಗೋಲ್ ಪೋಸ್ಟ್, ರೆಫ್ರಿ, ಪಾಸ್, ಡ್ರಿಬ್ಲಿಂಗ್ ಆ್ಯಂಡ್ ಫಾರ್ವರ್ಡ್ ಎನ್ನುವ ಪದಗಳು. ಸರಿನಾ? ಇವೆಲ್ಲವೂ ಕೂಡ ಟರ್ಮಿನಾಲಜಿಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ ಕ್ರೀಡೆ ಅಂತಂದರೆ ಕ್ರಿಕೆಟ್. ನಮ್ಮ ಕ್ರಿಕೆಟ್ ಯಾವ್ದು? ಬ್ಯಾಟ್ಸ್ಮನ್, ಬೌಲರ್, ವಿಕೆಟ್ ಕೀಪರ್, ರನ್, ಓವರ್, ನಾಟ್ ಔಟ್, ಔಟ್, 6, 4, LBW, ಕ್ರೀಸ್, ಸ್ಟಂಪ್, ಕ್ಯಾಚ್. ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ನೆಸೆಸರಿನೂ ಇಲ್ಲ, ಆ್ಯಂಡ್ ದೆನ್ ಮತ್ತೆ ಹೇಳೋ ನೆಸೆಸರಿನೂ ಇಲ್ಲ. ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬಾಸ್ಕೆಟ್ಬಾಲ್ ಎಷ್ಟು ಜನ ಪ್ಲೇಯರ್ ಆಡ್ತಾರೆ ಅಂತ ಹೇಳಿದೆ ಇವಾಗಲೇ ನಿಮಗೆ? 5 ಜನ ಪ್ಲೇಯರ್ ಆಡ್ತಾರೆ ಅಂತ. ಸೊ ಈ ಬಾಸ್ಕೆಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವ್ದು? ಡ್ರಿಬಲ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಶೂಟ್ ಅಂತ ಹೇಳ್ತೀವಿ, ಫ್ರೀ ಥ್ರೋ ಅಂತ ಹೇಳ್ತೀವಿ, ಪಾಸ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಬಾಸ್ಕೆಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಫೌಲ್ ಅಂತ ಹೇಳ್ತೀವಿ, ರಿಬೌಂಡ್ ಅಂತ ಹೇಳ್ತೀವಿ, ಮತ್ತು ಕೋರ್ಟ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಪ್ಲೇಯರ್ ಮತ್ತು ಕೋಚ್ ಅಂತ ಹೇಳ್ತೀವಿ. ಯಾವುದರಲ್ಲಿ? ಈ ಒಂದು ಬಾಸ್ಕೆಟ್ ಬಾಲಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ಅಂದರೆ ಕ್ರೀಡೆ ಬ್ಯಾಡ್ಮಿಂಟನ್ ಅಂತ ಹೇಳ್ತೀವಿ. ಸೊ ಬ್ಯಾಡ್ಮಿಂಟನಲ್ಲಿ ಯಾವುದನ್ನು ಬಳಸ್ತೀವಿ ನಾವು? ಸರ್ವಿಸ್ ಅಂತ ಬಳಸ್ತೀವಿ. ಸರಿನಾ? ಬ್ಯಾಡ್ಮಿಂಟನಲ್ಲಿ ಸರ್ವಿಸ್ ಅಂತ ಬಳಸ್ತೀವಿ, ಸ್ಮ್ಯಾಶ್ ಅಂತ ಬಳಸ್ತೀವಿ, ಡ್ರಾಪ್ ಶಾಟ್ ಅಂತ ಬಳಸ್ತೀವಿ, ಆ್ಯಂಡ್ ದೆನ್ ನೆಟ್ ಶಾಟ್ ಅಂತ ಬಳಸ್ತೀವಿ, ಆ್ಯಂಡ್ ದೆನ್ ರಿಟರ್ನ್ ಅಂತ ಬಳಸ್ತೀವಿ, ಕೋರ್ಟ್ ಅಂತ ಬಳಸ್ತೀವಿ, ಡಬಲ್ಸ್, ಸಿಂಗಲ್ಸ್, ಶಟಲ್ ಮತ್ತು ಫಾಲ್ಟ್ ಅನ್ನುವ ಪದಗಳನ್ನು ನಾವು ಎಲ್ಲಿ ಬಳಸ್ತೀವಿ ಅಂದರೆ ಇದೇ ಒಂದು ಬ್ಯಾಡ್ಮಿಂಟನಲ್ಲಿ ಬಳಸ್ತೀವಿ. ಸರಿನಾ? ಸೊ ಹಾಗಾದರೆ ಆ ಒಂದು ಈ ಬ್ಯಾಡ್ಮಿಂಟನ್ ಆಡ್ತಕ್ಕಂತಹ ಶಟಲ್ ಕಾಕ್ ಏನಿರುತ್ತಲ್ವ, ಆ ಒಂದು ಕಾಕಿನ ವೇಟ್ ಎಷ್ಟಿರಬೇಕು ಅಂತ ಹೇಳ್ಬೋದಾ? ವೇಟ್ ಎಷ್ಟಿರಬೇಕು ಇದನ್ನು ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್
ಕ್ರೀಡೆ ಯಾವುದು ಅಂದರೆ ಟೆನ್ನಿಸ್ ಕ್ರೀಡೆ. ಸೊ ಈ ಒಂದು ಟೆನ್ನಿಸಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವ್ದು? ಸರ್ವ್ ಅಂತ ಹೇಳ್ತೀವಿ, ರಿಟರ್ನ್ ಅಂತ ಹೇಳ್ತೀವಿ, ಡ್ಯೂಸ್ ಅಂತ ಹೇಳ್ತೀವಿ, ಅಡ್ವಾಂಟೇಜ್ ಅಂತ ಹೇಳ್ತೀವಿ, ಗೇಮ್ ಅಂತ ಹೇಳ್ತೀವಿ, ಸೆಟ್ ಅಂತ ಹೇಳ್ತೀವಿ, ಮ್ಯಾಚ್ ಅಂತ ಹೇಳ್ತೀವಿ, ಪಾಯಿಂಟ್ ಅಂತ ಹೇಳ್ತೀವಿ, ಏಸ್ ಅಂತ ಹೇಳ್ತೀವಿ, ಬ್ಯಾಕ್ ಹ್ಯಾಂಡ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಫೋರ್ ಹ್ಯಾಂಡ್ ಅಂತ ಹೇಳ್ತೀವಿ. ಈ ಬ್ಯಾಕ್ ಹ್ಯಾಂಡ್ ಅನ್ನು ಕೇಳಿದ ನೋಡಿ, ಸರಿನಾ? ಡ್ಯೂಸ್ ಅನ್ನೋದು ಎಷ್ಟು ಸರಿ ಕೇಳಿದಾನಲ್ವಾ, ಹಾಗೆ ಅದರ ಸೆಕೆಂಡ್ ಹೈಯೆಸ್ಟ್ ಅಲ್ಲಿ ಕೇಳಿರೋದು ಯಾವುದು ಅಂದರೆ ಬ್ಯಾಕ್ ಹ್ಯಾಂಡ್ ಅಂತ ಕೇಳಿದಾನೆ ಯಾವುದಕ್ಕೆ? ಟೆನ್ನಿಸ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಕಿ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವ್ಯಾವ್ದು ಇದಾವೆ ಅಂತ, ಯಾವ್ಯಾವ್ದಿದ್ದಾವೆ? ಸ್ಟಿಕ್ ಅಂತ ಇದೆ, ಹಾಕಿ ಸ್ಟಿಕ್, ಇಲ್ಲಿದೆ ನೋಡಿ ಸ್ಟಿಕ್. ಸೊ ಹಾಕಿ ಸ್ಟಿಕ್, ಬಾಲ್, ಮತ್ತು ಗೋಲ್ ಪೋಸ್ಟ್, ಪಾಸ್, ಪೆನಾಲ್ಟಿ ಕಾರ್ನರ್, ಡ್ರಿಬ್ಲಿಂಗ್, ಫಾರ್ವರ್ಡ್, ಡಿಫೆಂಡರ್, ರೆಫರಿ ಮತ್ತು ಫೀಲ್ಡ್ ಅನ್ನುವ ಪದಗಳೇನಿದೆ ಅಲ್ವ ಹಾಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳಾಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ವಾಲಿಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವ್ದು? ಸರ್ವ್ ಅಂತ ಹೇಳ್ತೀವಿ, ಸ್ಮ್ಯಾಶ್ ಅಂತ ಹೇಳ್ತೀವಿ, ಬ್ಲಾಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಈ ಡಿಗ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಸೆಟ್ ಅಂತ ಹೇಳ್ತೀವಿ, ಸ್ಪೈಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಲೈನ್ ಜಡ್ಜ್ ಅಂತ ಹೇಳ್ತೀವಿ, ರೆಫ್ರಿ ಅಂತ ಹೇಳ್ತೀವಿ, ಮತ್ತು ಯಾರ್ಲಿ ಅಂತ ಹೇಳ್ತೀವಿ. ಸರ್ ಇವೆಲ್ಲವೂ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ಅಂದರೆ ವಾಲಿಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು, ಟರ್ಮಿನಾಲಜಿಗಳಾಗಿದ್ದಾವೆ. ಆ್ಯಂಡ್ ದೆನ್ ಆರ್ಚರಿ ಕೂಡ ಕೇಳಿದಾನೆ ನಿಮಗೆ, ಸರಿನಾ? ಯಾವುದು ಅಂತಂದರೆ ಆರ್ಚರಿಯಲ್ಲಿ ಬೋ ಅಂತ ಕೇಳ್ತಾನೆ, ಸರಿನಾ? ಬೋ, ಏರೋ, ಮತ್ತು ಟಾರ್ಗೆಟು, ಬುಲ್ ಐ ಇದು ಕೇಳ್ತಾನೆ, ಸರಿನಾ? ಬುಲ್ ಐ, ಶೂಟಿಂಗ್, ಲೈನ್ ಮತ್ತು ಸ್ಕೋರ್ ಕಾರ್ಡ್ ಎನ್ನುವ ಎಲ್ಲ ಪದಗಳೇನಿದಾವಲ್ವ ಆರ್ಚರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳಾಗಿದ್ದಾವೆ. ಆ್ಯಂಡ್ ದೆನ್ ಈ ರೀಸೆಂಟಾಗಿ ಏಷ್ಯನ್ ಆರ್ಚರಿ ಗೇಮ್ಸ್ ನಡೀತಲ್ವ, ಆ್ಯಂಡ್ ದೆನ್ ವರ್ಲ್ಡ್ ಆರ್ಚರಿ ಗೇಮ್ಸಲ್ಲಿ ಅತಿ ಹೆಚ್ಚು ಪದಕಗಳ ಪಟ್ಟಿಯಲ್ಲಿ ಯಾವ ದೇಶ ಮುಂದಿದೆ? ಚೀನಾ ಮುಂದಿದೆ ನೋಡಿ. ಸರಿನಾ? ಆರ್ಚರಿಯಲ್ಲಿ ಯಾವ ದೇಶ ಮುಂದಿದೆ ಅಂತ ಯಾವುದೇ ಕ್ವಶನ್ ಕೇಳೋದು ನಿಮಗೆ ಚೀನಾ ಅಂತ ಹೇಳ್ಬಿಡಿ, ಮುಗಿಯುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕರಾಟೆ ಮತ್ತು ಜೂಡೋಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವುದು ಅಂತ. ಒಂದು ಕರಾಟೆ ಮತ್ತು ಜೂಡೋ, ಸರಿನಾ? ಸೊ ಯಾವುದು ಇದಾವೆ? ಕಟ ಅಂತ ಹೇಳ್ತೀವಿ, ಕಿಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಪಂಚ್ ಅಂತ ಹೇಳ್ತೀವಿ, ಬೆಲ್ಟ್ ಮತ್ತು ಡೋಜೋ, ಆ್ಯಂಡ್ ದೆನ್ ಬೌ ಸ್ಪ್ಯಾರಿಂಗ್ ಅಂತ ಹೇಳ್ತೀವಿ. ಸರ್ ಇವೆಲ್ಲವೂ ಕೂಡ ಸಂಬಂಧಪಟ್ಟಿರೋದು ಅದಕ್ಕೆ ಅಂದರೆ ಕರಾಟೆಗೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈಸ್ಗೆ ಮೀನ್ಸ್ ಸ್ವಿಮ್ಮಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವ್ದು ಅಂತ. ಸ್ವಿಮ್ಮಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಯಾವುದು? ಸೊ ಇಲ್ಲಿ ಜಾಸ್ತಿ ಕೇಳಿರೋದು ಯಾವುದು ಅಂತಂದರೆ ನಿಮಗೆ ಬಟರ್ಫ್ಲೈ ಸ್ಟ್ರೋಕ್ ಕೇಳಿದ್ದಾನೆ ಜಾಸ್ತಿ, ಆ್ಯಂಡ್ ದೆನ್ ಬ್ರೆಸ್ಟ್ ಸ್ಟ್ರೋಕ್ ಅಂತ ಕೇಳ್ತಾನೆ, ಸರಿನಾ? ಇದು ಕೂಡ ಸಂಬಂಧಪಟ್ಟಿರೋದು ಈ ಸ್ವಿಮ್ಮಿಂಗ್ಗೆ. ಆ್ಯಂಡ್ ದೆನ್ ಲೇನ್ ಸ್ಟಾರ್ಟಿಂಗ್ ಬ್ಲಾಕ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಲ್ಯಾಪ್ ಅಂತ ಹೇಳ್ತೀವಿ. ಇದು ಕೂಡ ನಿಮಗೆ ಇದೇ ಒಂದು ಸ್ವಿಮ್ಮಿಂಗ್ಗೆ. ಮತ್ತು ಇಲ್ಲಿ ನೋಡ್ಕೊಳ್ಳೋದಾದರೆ ಫ್ರೀ ಸ್ಟೈಲು ಮತ್ತು ಬ್ಯಾಕ್ ಸ್ಟ್ರೋಕ್ ಏನಿದೆ ಅಲ್ವ ಇದು ಕೂಡ ನಿಮಗೆ ಸ್ವಿಮ್ಮಿಂಗ್ಗೆ ಸಂಬಂಧವನ್ನು ಪಟ್ಟಿದೆ. ಒಟ್ಟಲ್ಲಿ ಸ್ಟ್ರೋಕ್ ಅಂತ ಬಂತ ಸ್ವಿಮ್ಮಿಂಗ್ಗೆ ಅಂತ ಹೇಳ್ಬಿಡಿ, ಎಸ್ ಫಾರ್ ಸ್ಟ್ರೋಕು, ಎಸ್ ಫಾರ್ ಸ್ವಿಮ್ಮಿಂಗ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಸೈಕ್ಲಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವ್ದು ಇದ್ದಾವೆ? ಫಿನಿಶ್ ಲೈನ್ ಅಂತ ಹೇಳ್ತೀವಿ, ಟ್ರ್ಯಾಕ್ ಅಂತ ಹೇಳ್ತೀವಿ, ಸೈಕಲ್ ಲೈನ್ ಅಂತ ಹೇಳ್ತೀವಿ, ಬ್ರೇಕ್ ಅಂತ ಹೇಳ್ತೀವಿ, ಗೇರ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಪೆಡಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕುದುರೆ ಓಟ, ಹಾರ್ಸ್ ರೇಸಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವುದು? ಅತಿ ಹೆಚ್ಚು ಕೇಳೋದೇ ಜಾಕಿ, ಸರಿನಾ? ಯಾವುದು? ಜಾಕಿ. ಹಾಗಾದರೆ ಈ ಕುದುರೆಯನ್ನು ನೋಡ್ಕೊಳ್ತಕ್ಕಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ? ಓಸ್ಲಾರ್ ಅಂತ ಕರಿತೀವಿ, ಸರಿನಾ? ಓಸ್ಲರ್ ಅಂತ ಕರಿತೀವಿ. ಇದು ಇಂಗ್ಲೀಷಲ್ಲಿ ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಕೇಳ್ತಾನೆ, ಸರಿನಾ? ಇದನ್ನು ನೆನಪು ಇಟ್ಕೊಳ್ಳಿ. ಯಾವುದು? ಓಸ್ಲರ್ ಅಂದರೆ ಏನಂದರೆ ಕುದುರೆಯನ್ನು ನೋಡ್ಕೊಳ್ಳತಕ್ಕಂತಹ ವ್ಯಕ್ತಿ. ಹಾಗಾದರೆ ಕುದುರೆಯನ್ನು ಓಡಿಸ್ತಕ್ಕಂಥ ವ್ಯಕ್ತಿಯನ್ನು ಏನಂತ ಕರಿತೀವಿ? ಜಾಕಿ ಅಂತ ಕರಿತೀವಿ, ಸರಿನಾ? ಅಲ್ಲಿ ಮೇಲೆ ಕೂತಿದ್ದಾನಲ್ವ ಈ ಅಣ್ಣ, ಸೊ ಅವನನ್ನು ನಾವೇನಂತ ಕರಿತೀವಿ ಅಂದರೆ ಜಾಕಿ ಅಂತ ಕರಿತೀವಿ. ಬಟ್ ಆ ಒಂದು ಕುದುರೆಯನ್ನು ಆ ಒಂದು ಲಾಳದಲ್ಲಿ ಕಟ್ಕೊಂಡು ಮೀನ್ಸ್ ಅದನ್ನು ಎಲ್ಲವೂ ಕೂಡ ದೇಖ್ಭಾಲ್ ಮಾಡ್ತಿರ್ತಾನೆ, ಮೀನ್ಸ್ ನೋಡ್ಕೊಳ್ತಿರ್ತಾನಲ್ವ ವ್ಯಕ್ತಿ, ಸೊ ಅವ್ರನ್ನ ಏನಂತ ಕರಿತೀವಿ ಅಂದರೆ ಆಸ್ಲರ್ ಅಂತ ಕರಿತೀವಿ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ಕುದುರೆಯ ವೈಫ್ನ ನಾವೇನಂತ ಕರಿತೀವಿ? ಮೇರ್ಸ್ ಅಂತ ಕರಿತೀವಲ್ವಾ, ಸರಿನಾ? ಹಾರ್ಸು ಆ್ಯಂಡ್ ದೆನ್ ಮೇರ್ಸ್. ಸೊ ಇದು ಯಾರು? ಕುದುರೆ ವೈಫ್ ಅವರು. ಆ್ಯಂಡ್ ದೆನ್ ರೈಡರು, ಸೆಡಲ್, ಆ್ಯಂಡ್ ದೆನ್ ಜಾಕಿ, ಟ್ರ್ಯಾಕ್ ಮತ್ತು ಫಿನಿಶ್ ಲೈನ್ ಅನ್ನುವ ಪದಗಳೇನಿದಾವಲ್ವ ಕುದುರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಡ್ಗಳಾಗಿದ್ದಾವೆ. ಆ್ಯಂಡ್ ದೆನ್ ತೂಕ ಎತ್ತುವಿಕೆ, ವೇಟ್ ಲಿಫ್ಟಿಂಗಲ್ಲಿ ಯಾವ್ಯಾವ ಪದಗಳು ಬರ್ತವೆ? ಸೊ ಇದರಲ್ಲಿ ಬರೋದು ಯಾವುದು ಅಂದರೆ ಕ್ಲೀನ್ ಅಂಡರ್ ಜರ್ಕ್ ಅನ್ನುವ ಪದ, ಆ್ಯಂಡ್ ದೆನ್ ಸ್ನ್ಯಾಚ್ ಅಂತ ಹೇಳ್ತೀವಿ, ಯಾವುದು? ಸ್ನ್ಯಾಚ್ ಅಂತ, ಆ್ಯಂಡ್ ದೆನ್ ಡಂಬಲ್ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಬಾರ್ಬೆಲ್ ಮತ್ತು ವೇಟ್ ಕ್ಯಾಟಗರಿ ಅಂತ ಹೇಳ್ತೀವಿ. ಸೊ ಎಲ್ಲವೂ ಕೂಡ ಸಂಬಂಧಪಟ್ಟಿರೋದಕ್ಕೆ ಅಂದರೆ ತೂಕ ಎತ್ತುವಿಕೆ ಮೀನ್ಸ್ ವೇಟ್ ಲಿಫ್ಟಿಂಗ್ಗೆ ಅಂತ ಹೇಳೋದು. ಆ್ಯಂಡ್ ದೆನ್ ನೆಕ್ಸ್ಟ್ ರೀಸೆಂಟಾಗಿ ಯಾರು ವೇಟ್ ಲಿಫ್ಟಿಂಗಲ್ಲಿ ನಮ್ಮ ಸಾರಿ ಓಕೆ ಮಿಸ್ಟೇಕ್ ಮಾಡ್ಕೊಂಡೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹ್ಯಾಂಡ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪದಗಳು ಯಾವುದು? ಒಂದು ಗೋಲ್ ಕೀಪರ್ ಅಂತ ಹೇಳ್ತೀವಿ, ಪಾಸ್ ಅಂತ ಹೇಳ್ತೀವಿ, ಶೂಟ್ ಅಂತ ಹೇಳ್ತೀವಿ, ರೆಫ್ರಿ ಅಂತ ಹೇಳ್ತೀವಿ, ಫೌಲ್ ಅಂತ ಹೇಳ್ತೀವಿ. ಇದು ಆಲ್ಮೋಸ್ಟ್ ಬೇರೆ ಬೇರೆ ಗೇಮ್ಗಳಲ್ಲಿ ಕಾಪಿ ಮಾಡ್ಕೊಂಡು ತಂದಿಟ್ಟ ಹಾಗಾಗಿದೆ ಇದು. ಯಾವುದು? ಹ್ಯಾಂಡ್ಬಾಲ್ ಅನ್ನೋದು, ಸರಿನಾ? ಆಲ್ಮೋಸ್ಟ್ ಇವು ವರ್ಡ್ಗಳನ್ನು ಬೇರೆ ಬೇರೆ ಕ್ರೀಡೆಗಳಲ್ಲೂ ಕೂಡ ನಾವು ಯೂಸ್ ಮಾಡ್ತೀವಿ. ಯಾವುದನ್ನು? ಗೋಲ್ ಕೀಪರ್ ಅನ್ನೋದು ನಾವು ಫುಟ್ಬಾಲಲ್ಲಿ ಯೂಸ್ ಮಾಡ್ತೀವಿ, ಹಾಕಿಯಲ್ಲಿ ಯೂಸ್ ಮಾಡ್ತೀವಿ, ಐಸ್ ಹಾಕಿಯಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಪಾಸ್ ಅನ್ನೋದು ಅಲ್ಲಿ ಫುಟ್ಬಾಲಲ್ಲಿ, ಹಾಕಿಯಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಶೂಟ್ ಅನ್ನೋದು ಆ್ಯಕ್ಚುಲಿ ಇದರಲ್ಲಿ ಯೂಸ್ ಮಾಡ್ತೀವಲ್ಲ ನಾರ್ಮಲ್ ಶೂಟಿಂಗಲ್ಲಿ. ಆ್ಯಂಡ್ ದೆನ್ ರೆಫ್ರಿ ಅನ್ನೋದು ನಾವು ಇದರಲ್ಲಿ ಕೂಡ ಯೂಸ್ ಮಾಡ್ತೀವಿ, ಯಾವುದರಲ್ಲಿ? ಕಬಡ್ಡಿಯಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಫೌಲ್ ಅನ್ನೋದು ಆಲ್ಮೋಸ್ಟ್ ಎಲ್ಲದರಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕಬಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಡ್ಗಳು ಯಾವುದು? ರೈಡರ್, ರಕ್ಷಕ, ಕ್ಷೇತ್ರ ರಕ್ಷಕ, ಆ್ಯಂಡ್ ದೆನ್ ಟ್ಯಾಕಲ್, ರೇಡ್, ಬೋನಸ್ ಲೈನ್, ಆ್ಯಂಡ್ ದೆನ್ ಕ್ಯಾಂಟ್ ಅಂತ ಹೇಳ್ತೀವಿ, ಸರಿನಾ? ಕ್ಯಾಂಟ್ ಅಂದರೆ ಏನು ಅಂದರೆ ಕಬಡ್ಡಿ ಅಂತ ಅಂತಿರ್ತಾರೆ, ಗೊತ್ತಾ? ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕ್ಯಾಂಟ್ ಅಂತ ಕರಿತೀವಿ, ಸರಿನಾ? ಕೇಳ್ಬೋದು ನಿಮಗೆ ಕ್ಯಾಂಟ್ ಅಂದರೆ ಏನು ಅಂತ. ಸೊ ಇದು ಕಬಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳಾಗಿದ್ದಾವೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಈ ಸ್ಪೋರ್ಟ್ಸ್ ಟರ್ಮಿನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ಲಾಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ವಿಡಿಯೋನ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಸೊ ಆಬ್ವಿಯಸ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.